ಫ್ಯಾಮ್ ಆಯ್ಸು ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಗಾಯ್ಸ್. ಇವತ್ತೆಲ್ಲ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ, ಈಗ ಸ್ಕೂಲ್ಗೆ ಹೋಗಬೇಕು. ಇವತ್ತು ಫುಲ್ ಡೇ ಇದೆ, ಶನಿವಾರ ಕೂಡ ಫುಲ್ ಡೇ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಆ್ಯನ್ಯುವಲ್ ಡೇ ಎಲ್ಲ ಅದು ಇದು ಏನಾರು ರಜಾ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾಳೆ ಕೂಡ ರಿಪಬ್ಲಿಕ್ ಡೇ ಇದೆ. ನಾಳೆ ಸ್ಕೂಲ್ಗೆ ಹೋಗಬೇಕು, ಅಂದರೆ 9ಗೆ ಸ್ಕೂಲ್ಗೆ ಹೋಗೋದಿದೆ ಫುಲ್ ಡೇ. ಫ್ರೈಡೇ ಟೈಮ್ ಟೇಬಲ್ ನಮಗೆ 2 ದಿನ ಪಿ ಟಿ ಸಿಕ್ತಂಗಾಯಿತು. ಈಗ ನಾಷ್ಟ ಬಂದು ದೋಸೆ ಆಗಿದೆ, ತಿನ್ಕೊಂಡು ಸ್ಕೂಲ್ಗೆ ಬಂದು ಮುಂದಿನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಟೈಮ್ ಬಂದು 8:45 ಇನ್ನೊಂದು 10 ನಿಮಿಷ ಏನೋ ಇದೆ ಅಷ್ಟೇ. ಬನ್ನಿ ಹೋಗೋಣ. ಸ್ಕೂಲಲ್ಲಿ ಪಿ ಟಿ ಪೀರಿಯಡಲ್ಲಿ ಹೆಂಗ್ ಬಿದ್ದ ಅಂತ ಕೇಳ್ತಾ ಇರೋದು. ಸ್ಕೂಲಲ್ಲಿ ಪಿ ಟಿ ಪೀರಿಯಡ್ ಆಡ್ತೀನೋ, ಆಗ ಖೋಖೋ ಆಡ್ತೀನಲ್ಲ. ಅದುವೇ ಕಾಮಿಡಿ ಆಗಿದ್ದ. ಹೋಗು ನೀವು. ಈ ಕಷ್ಟಪಟ್ಟು ಆಯಿಂಟ್ಮೆಂಟ್ ಎಲ್ಲ ಹಾಕಿದ್ದೀನಿ. ಆಂಟಿ ಒಂಚೂರು ಹಾಸ್ಪಿಟ್ಲಿಗೆ ಕರ್ಕೋಗಿ. ಇದೇನು ಕಲರ್ ತರ ಕಾಣಿಸ್ತೈತೆ. कहाँ से आते हैं ರಕ್ತ ಗೊತ್ತಾಗಲ್ವಾ? ಟ್ರೀಟ್ಮೆಂಟ್ ಹಾಕಿಲ್ಲ. ಒಂಚೂರು ಡೆಟಾಲು ಹಾಕಿಲ್ಲ, ಕುಂಕುಮ ಮತ್ತೆ ಒಂಚೂರು ಅರ್ಶಿನ ಹಾಕಿದ್ದೀನಿ. क्या बोला तूने? नहीं पहले क्या बोला? चल चल चलो. ಕುಂಕುಮ ಹಾಕ್ತಾರ ಯಾರಾದ್ರು? ಗುರುಜಿ ಅಂದ್ರು ಹಾಕಿ ಅಂತ. ಇನ್ನೇನ್ ಮಾಡೋದು? ಮೊಬೈಲ್ ಎತ್ಕೊಬ ಮನುಷ್ಯ, ಗುರುಜಿಗೆ ಫೋನ್ ಮಾಡ್ತೀನಿ. बाय बाय, टाटा, गुड बाय, गया. ಸರಿ ಧನುಷಿ ಹೋಗು, ಬಾಯ್. ನಾಳೆ ಸ್ಕೂಲ್ಗೆ ಬರಲ್ಲ, ಬರಬೇಡ. ಹಾಂ, मारो मुझे, मारो मारो मुझे, मारो मारो. नहीं ये मजाक हो रहा है. एक सेकंड यार, मजाक हो रहा है. ಬಿದ್ದಿಲ್ಲ ಕಣಂತೆ. ಹೋಗು ಅಪ್ಪಂಗೆ ಹೇಳೋಗು. ಸುಮ್ಮನೆ ಹೋಗು, ನಾನೇ ಹೇಳ್ತೀನಿ ಬಿಡು, ನಾನೇ ಹೇಳ್ತೀನಿ. ಅಪ್ಪ, ಅಣ್ಣ ಲೇಟಾಗಿ ಬಂದ್ಬಿಟ್ಟು ಅದೇ ಖೋಖೋ ಆಡ್ತಿದ್ನಂತೆ, ಸರಿಯಾಗಿ ಬಿದ್ಬಿಟ್ಟು ತಲೆಗೆ ಗಾಯ ಮಾಡ್ಕೊಂಡ. शाबाश बेटा. ಒಂದು ಸ್ವಲ್ಪ ಫೇಸ್ ತೋರ್ಸಪ್ಪ. ಇಲ್ಲಿ ಬರ್ಲಿಲ್ವಾ? ಇಲ್ಲಿ ಮುಗಿಸ. ಸರಿ ಬಾ, ಎದ್ದು ನಿಂತ್ಕೊ. ಕೂತ್ಕೋ ಅಪ್ಪ. ಇಲ್ಲ ಅಯ್ಯೋ, ಆಡ್ಬೇಕಾದ್ರೆ ಬಿದ್ದಿರೋದು. ಏನಿದು? समझ रहे हो आप? ಅದು ಆಡ್ಬೇಕಾದ್ರೆ ಬಿದ್ದಿರೋದು. ಆಡ್ಬೇಕಾದ್ರೆ ಬಿದ್ದಿರೋದು. ಏನ್ ಕೆಂಪ್ ಅದಲ್ಲ? ಏನದ? ಇವನು ಕುಂಕುಮ ಹಾಕ್ದ ಸುಮ್ನೆ ಧನುಷು. ಅದು ಕುಂಕುಮಲ್ಲೋ, ಕುಂಕುಮನ ಎದಕ್ಕೆ ಹಾಕ್ತಾರೋ? ಅವನ್ ಸುಮ್ನೆ ಹಾಕ್ದ. ವಾಶ್ ಮಾಡಿದ? ನಾನೇನು ಮಾಡಲ್ಲ, ದಿನಕ್ಕೊಂದೊಂದು ಮಾಡ್ಕೊ ಬರ್ಲಿ. ನಾನು ಮಾಡ್ತೀನಿ ಎಲ್ಲಾನು ಅವ್ನಿಗೆ ಕುತ್ಕೊಂಡು. ಬರ್ತಾರೆ. ನಮ್ ತಗ ಬ್ಯಾಂಡೇಜ್ ಇರ್ಬೇಕಲ್ಲ.
ಒಂದು ನಿಮಿಷನೇ ಮಲ್ಗಿ ಎದ್ದೆ, ಹೆಂಗಾಗೋಯ್ತು ಗೊತ್ತಾ? ಅವ್ನು ಬಿದ್ದವನೆ ಅಂದ ತಕ್ಷಣ ಅಯ್ಯಪ್ಪ ದೇವ್ರೆ, ನಮ್ಮಪ್ಪ ನಿಜ ಬಿಡಿಸ್ಬಿಡ್ತೀರಕ್ಕಪ್ಪ ನೀವುಗಳು. ಬಾಯಿಗೆಲ್ಲ ಮಾಡ್ಕೊಂಡವನೆ. ಕೈ ಕಾಲು ತೊಳೆಯೋಗು, ಶುಭ ವಾಸನೆ. ಮಮ್ಮಿ ನೋಡಿ ಸ್ಮೆಲ್ಲು ಅದು ಸ್ಮೆಲ್ಲು ಕುಂಕುಮನೇ ಸ್ಮೆಲ್ ಹೊಡಿತೈತ. ಅದ್ ಯಾವ ಕುಂಕುಮ ಹಚ್ಕೊಂಡ್ಬಂದಿದ್ಯಪ್ಪ? ಕುಂಕುಮ ಅಲ್ಲ ಅಂದ್ರೆ ಇದು ಯಾವ್ದಾದ್ರು ಅರ್ಶಿನ ತರ ಸ್ಮೆಲ್ ಬರ್ತೈತೆ. ಅಣ್ಣ ನೆಕ್ಸ್ಟ್ ಟೈಮು ಸ್ಮೆಲ್ ಬರ್ತಾರದು. ಜೀವಣ್ಣ ಮಕ ರಿಯಾಕ್ಷನ್ ಹಿಂಗ ಅನ್ನ ಆಗ್ಲೇ ನನಗೆ ಗೊತ್ತಾಯ್ತು. ಜೀವಣ್ಣ ಸ್ವಲ್ಪ ಭಯ. ಅಲ್ಲಿ ನನ್ನ ಕೈಗೆ ಹಾಕತ್ತೀನಲ್ಲ ರೆಡ್ ಕಲರ್. ಓಕೆ ಫ್ಯಾಮ್, ಸೊ ಫೈನಲಿ ನಾನು ಸ್ಕೂಲಿಂದ ಬಂದೆ. ಪ್ರ್ಯಾಂಕ್ ಮಾಡೋದ ಅಂತ ಅಂದ್ಕೊಂಡಿದ್ದೆ ಮೊದಲೇ, ಆ್ಯಂಡ್ ಪ್ರ್ಯಾಂಕ್ ಕೂಡ ಮಾಡಿದ್ದೆ. ವಿಡಿಯೋ ಫಸ್ಟೇ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಪ್ರ್ಯಾಂಕ್ ಮಾಡ್ಬೇಕಂತಿದ್ದೆ, ಬಟ್ ನನ್ನ ಧನುಷು ಹೋಗ್ಬೇಕು ಅಂತಿದ್ದ, ಆದರೂ ಕೂಡ ಬಾ ಅಂತ ಅಂದ್ಬಿಟ್ಟು ಕರ್ಕೊಬಂದು ಪ್ರ್ಯಾಂಕ್ ಮಾಡಿದ್ದೀನಿ. ಬಟ್ ನಂಬ್ಕೊಂಡಿದ್ರು ಇವನೇನೋ ಹೋಗ್ಬೇಕು ಅಂತ ಅದು ಇದು ಹೇಳ್ದ. ನಮ್ಮ ಅಮ್ಮಂಗೆ ಗೊತ್ತಾಗ್ಬಿಡ್ತು ಅವಾಗಲೇ. ಒಟ್ನಲ್ಲಿ ವೀಡಿಯೋ ಯಾವಾಗ ನನ್ನ ತಂಗಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಾಗಲೇ ಗೊತ್ತಾಗ್ಬಿಡ್ತು. ಎನಿವೇಸ್ ಏನು ಮಾಡೋಕ್ಕಲ್ಲ, ನೆಕ್ಸ್ಟ್ ಟೈಮು ಇದಕ್ಕಿಂತ ದೊಡ್ಡದಾಗಿ ಮಾಡೋಣ. ಬಟ್ ಎಲ್ಲರೂ ಇರಬೇಕಾಗ, ನಮ್ಗೆ ಯಾರ್ಯಾರು ಬೇಕನ್ಸುತ್ತೋ ಅವ್ರವ್ರು ಇರಬೇಕು. ಅವಾಗ ಒಂದು ಸ್ವಲ್ಪ ನೋಡೋಣ ಬನ್ನಿ. ಆ್ಯಂಡ್ ನನ್ನ ತಂಗಿನೇ ಇವತ್ತು ಫಸ್ಟ್ ಟೈಮ್ ನನ್ನ ತಂಗಿನೇ ದೋಸೆ ಮಾಡಿದ್ದಾಳೆ. 4 ದೋಸೆ ಸುಟ್ಕೊಟ್ಟಿದ್ದಾಳೆ. ಬೆಳಗ್ಗೆನೇ ಇದೇ ತಿಂದಿದ್ದು. ಅವಾಗ ಗ್ಯಾಸ್ ಹಚ್ಚೋದು ಕೂಡ ಕಲ್ತ್ಕೊಂಡಿದ್ದಾಳಂತೆ. ಬನ್ನಿ, ವಯಸ್ಸಾದ್ಮೇಲೆ ಇದೆಲ್ಲ ಮಾಡಲೇಬೇಕು. ಬನ್ನಿ ತಿನ್ಕೊಂಡು ಮುಂದಿನ ಕಂಟಿನ್ಯೂ ಮಾಡ್ತೀನಿ. ನಾನು ನೆನ್ನೆ ಕೂಡ ಬ್ಲಾಗ್ ಹಾಕಿಲ್ಲ, ಒಂದು 5-6 ದಿನದಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಹಾಕ್ತಿದ್ದೀನಿ. ಬಟ್ ಒಂದಿನ ನೆನ್ನೆ ಏನಾಯಿತು ಅಂದರೆ ಫುಲ್ಲು ಎಡಿಟಿಂಗ್ ಮಾಡೋದ್ರಲ್ಲಿ ಮತ್ತು ಹಂಗೆ ನಗರಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು 9-9:30 ನಾನು ವೀಡಿಯೋ ಹಾಕಿದ್ದು ಮೊನ್ನೆ. ನನ್ನ ಬರ್ತಡೇ ವೀಡಿಯೋ ಏನು ನೋಡಿದ್ರಿ ಅದು, ಅದಕ್ಕೆ ಒಂದು ಸ್ವಲ್ಪ ಟೈಮ್ ತಗೋತು. ಅದಕ್ಕೆ ನಾನು ಅಷ್ಟೊಂದು ಹಾಕೋಕ್ಕೆ ಹೋಗಿ ಬಿಟ್ಬಿಟ್ಟೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡೋಣ, ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇನ್ಮೇಲೆ ಹಾಕ್ತೀನಿ ಅಂದ್ಕೊಂಡಿದ್ದೀನಿ. ನೋಡೋಣ, ಈಗ ನಮ್ಮಮ್ಮ ಒಂದು 5 ನಿಮಿಷ ವೀಡಿಯೋ ಮಾಡಿದ್ರೆ ಸಾಕು, ದಿನಕ್ಕೆ 15 ನಿಮಿಷ ವೀಡಿಯೋ ಹಾಕ್ಬೋದು. ನೋಡೋಣ, ಅದೆಲ್ಲ ಅಮ್ಮನ ಕೇಳ್ತೀನಿ ವೀಡಿಯೋ ಮಾಡ್ತೀರಾ ಏನು ಅಂತಂತ. ಬನ್ನಿ, ನನ್ನ ತಂಗಿಗೆ 12 ಗಂಟೆಗೆ ಸ್ಕೂಲ್ ಬಿಟ್ಟಿದ್ದಾರೆ. ಅವಳಿಗೆ ನಮಗೆ ಫುಲ್ ಕ್ಲಾಸ್ ಇತ್ತಲ್ಲ ಇವತ್ತು, ಅವಳಿಗೆ ಹಾಫ್ ಕ್ಲಾಸು. ಡ್ಯಾನ್ಸ್ಗೆ ಹೋಗಿದ್ದು ಬಂದಳು 9 ಗಂಟೆಯಲ್ಲೇ. ಬನ್ನಿ ಈಗ ತಿನ್ನೋಣ. ಆಮೇಲೆ ಇವತ್ತು ಬಿಗ್ ಬಾಸ್ ಫೈನಲ್ ಅಲ್ಲ ಅಂದರೆ ಮಾಮೂಲಿ ಶನಿವಾರ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನೋಡೋಣ ಬಿಗ್ ಬಾಸ್ನ. ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ನಮ್ಮಪ್ಪ ಇನ್ನೂ ಗೊತ್ತಿಲ್ಲ, ನಾನು ಒಳಗೆ ಬಂದಿಲ್ಲ ನಮ್ಮಪ್ಪ ಇನ್ನೂ. ಎಲ್ಲ ವರ್ಷು ಅಂತ ಅಂದ್ಬಿಟ್ಟು ಹೋಗಿದ್ದಾರೆ, ಬಂದು ನೋಡಿಲ್ಲ. ಬಂದು ನೋಡಿದ್ರೆ ಏನು ಏಟಾಗಿಲ್ಲ ಅಂದಾಗ ನೋಡೋಣ, ಅದು ಒಂದು ರಿಯಾಕ್ಷನ್ ತಗೋತೀನಿ. ಬನ್ನಿ.